ಕಾಕಿ ಪಡೆಯಲ್ಲಿ ಭಾರಿ ಮೇಜರ್ ಸರ್ಜರಿಗೆ ಪ್ಲಾನ್ ನಡೀತಾ ಇದೆ. ಸಿಎಂ ಕಚೇರಿಯಿಂದ ಐಪಿಎಸ್ಗಳ ಬೃಹತ್ ವರ್ಗಾವಣೆ ಕರಡು ಸಿದ್ಧ. ಕಾಕಿ ಪಡೆಯಲ್ಲಿ ಭಾರಿ ಮೇಜರ್ ಸರ್ಜರಿಗೆ ಪ್ಲಾನ್. ಸಿಎಂ ಕಚೇರಿಯಿಂದ ಐಪಿಎಸ್ಗಳ ಬೃಹತ್ ವರ್ಗಾವಣೆಗೆ ಕರಡು ಸಿದ್ಧ. 16 ಜಿಲ್ಲೆಗಳ ಎಸ್ಪಿಗಳ ಎತ್ತಂಗಡಿಗೆ ಸರ್ಕಾರದಿಂದ ನಿರ್ಧಾರ. ಗಣೇಶ ಹಬ್ಬಕ್ಕೂ ಮುನ್ನವೇ ಎಸ್ಪಿಗಳ ಎತ್ತಂಗಡಿಗೆ ನಿರ್ಧಾರ. ಬೆಂಗಳೂರು ಕಮಿಷನರ್ ಪಟ್ಟಕ್ಕೆ ಯಾರಿಗೆ ಒಲಿಯಲಿದೆ ಅದೃಷ್ಟ? ರೇಸ್ನಲ್ಲಿ ಮುಂಚೂಣಿಯಲ್ಲಿರುವಂತಹ ಹಿರಿಯ ಅಧಿಕಾರಿ ಹಿತೇಂದ್ರ. ಸಿಸಿಬಿ ಜಂಟಿ ಕಮಿಷನರ್ ಆಗಿ ದೇವರಾಜ್ ನೇಮಕದ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಹೋದ ಕಮಿಷನರ್ ಶಶಿಕುಮಾರ್ ಹಾಗೂ ಶರಣಪ್ಪ ಬೆಂಗಳೂರಿಗೆ ಶಿಫ್ಟ್. ಬೆಂಗಳೂರು ವೆಸ್ಟ್ ಝೋನ್ಗೆ ಬೋರಲಿಂಗಯ್ಯ ಬರುವ ಸಾಧ್ಯತೆ. ಈಸ್ಟ್ ಝೋನ್ಗೆ ಖಡಕ್ ಅಧಿಕಾರಿ ಸಿಕೆ ಬಾಬಾ ವರ್ಗಾವಣೆ. ಸೊ ಸಂದೀಪ್ ಪಾಟೀಲ್ಗೂ ಮಹತ್ವದ ಹೊಣೆ ನೀಡುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಕಾಕಿ ಪಡೆಯಲ್ಲಿ ಮೇಜರ್ ಸರ್ಜರಿ ನಡೀತಾ ಇದೆ. ಸೊ ಇದಕ್ಕೆ ಈಗಾಗಲೇ ಪ್ಲಾನ್ ಆಗಿದೆ. ಸಿಎಂ ಕಚೇರಿಯಿಂದ ಐಪಿಎಸ್ಗಳ ಬೃಹತ್ ವರ್ಗಾವಣೆಗೆ ಎಲ್ಲಾ ಕೂಡ ಸಿದ್ಧತೆ ನಡೀತಾ ಇದೆ. ಇನ್ನೇನು ಕೆಲವು ದಿನಗಳಲ್ಲಿ ಗಣೇಶ ಹಬ್ಬ ಬರುತ್ತೆ. ಗಣೇಶ ಹಬ್ಬಕ್ಕೂ ಮುನ್ನ ಮೇಜರ್ ಸರ್ಜರಿ ನಡೆಯುತ್ತೆ. 16 ಜಿಲ್ಲೆಗಳ ಎಸ್ಪಿಗಳು ಎತ್ತಂಗಡಿಗೆ ಸರ್ಕಾರ ನಿರ್ಧಾರವನ್ನು ಸಹ ಮಾಡಿದ್ದಾರೆ. ಹಾಗಾದ್ರೆ ನಮ್ಮ ಬೆಂಗಳೂರು ಕಮಿಷನರ್ ಪಟ್ಟ ಯಾರಿಗೆ ಸಿಗುತ್ತೆ? ಕಮಿಷನರ್ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಹಿರಿಯ ಅಧಿಕಾರಿ ಹಿತೇಂದ್ರ. ಬೆಂಗಳೂರು ಕಮಿಷನರ್ ಪಟ್ಟ ಯಾರಿಗೆ ಒಲಿಯಲಿದೆ ಅದೃಷ್ಟ ಅಂತ? ಮೇಜರ್ ಸರ್ಜರಿ ನಡೆಯುತ್ತೆ ಕಾಕಿ ಪಡೆಯಲ್ಲಿ. ಬಿಕಾಸ್ ಗಣೇಶ ಹಬ್ಬ ಬೇರೆ ಬರ್ತಾ ಇದೆ. ಗಣೇಶ ಹಬ್ಬದಲ್ಲಿ ಸಿಕ್ಕಾಪಟ್ಟೆ ಅಹಿತಕರ ಘಟನೆಗಳು ನಡೀಬಹುದು. ಹೀಗಾಗಿ ಮೇಜರ್ ಸರ್ಜರಿ ಕಾಕಿ ಪಡೆಯಲ್ಲಿ ನಡೀತಾ ಇದೆ. ಹಾಗಾದ್ರೆ ಬೆಂಗಳೂರು ಕಮಿಷನರ್, ಇದು ಸಿಕ್ಕಾಪಟ್ಟೆ ಚರ್ಚೆಯಾಗುವಂತಹ ಸುದ್ದಿ. ಬೆಂಗಳೂರು ಕಮಿಷನರ್ ಯಾರಾಗ್ತಾರೆ? ಆ ಒಂದು ಅದೃಷ್ಟ ಯಾರಿಗೆ ಒಲಿಯಲಿದೆ? ಈ ಒಂದು ರೇಸ್ನಲ್ಲಿ ಮುಂಚೂಣಿಯಲ್ಲಿರುವಂತಹ ಹೆಸರು ಹಿರಿಯ ಅಧಿಕಾರಿ ಹಿತೇಂದ್ರ. ಇನ್ನು ಸಿಸಿಬಿ ಜಂಟಿ ಕಮಿಷನರ್ ಆಗಿರುವಂತಹ ದೇವರಾಜ್ ಕೂಡ ನೇಮಕದ ಬಗ್ಗೆ ಸಾಕಷ್ಟು ಚರ್ಚೆಯ ನಡೀತಾ ಇದೆ. ಇನ್ನು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಆಗಿ ಶಶಿಕುಮಾರ್ ಶರಣಪ್ಪ ಇದ್ರು. ಈಗ ಇದೇ ಶಶಿಕುಮಾರ್ ಮತ್ತೆ ಶರಣಪ್ಪ ಬೆಂಗಳೂರಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ. ಮೊದಲಿಗೂ ಕೂಡ ಬೆಂಗಳೂರಲ್ಲೇ ಇದ್ರು ಶಶಿಕುಮಾರ್ ಆಗಿ ಶರಣಪ್ಪ. ಆಮೇಲೆ ಹುಬ್ಬಳ್ಳಿಗೆ ಹೋಗಿದ್ರು. ಹುಬ್ಬಳ್ಳಿ ಮತ್ತೆ ಧಾರವಾಡ ಕಮಿಷನರ್ ಆಗಿ ಹೋಗಿದ್ರು ಇವರಿಬ್ರು ಸಹ. ಈಗ ಇದೇ ಶಶಿಕುಮಾರು ಶರಣಪ್ಪ ಬೆಂಗಳೂರಿಗೆ ಶಿಫ್ಟ್ ಆಗಲಿದ್ದಾರೆ. ಸೊ ಬೆಂಗಳೂರು ವೆಸ್ಟ್ ಝೋನ್ಗೆ ಬೋರಲಿಂಗಯ್ಯ ಬರುವಂತಹ ಸಾಧ್ಯತೆ ಇದೆ. ಈಸ್ಟ್ ಝೋನ್ಗೆ ಖಡಕ್ ಅಧಿಕಾರಿ ಸಿಕೆ ಬಾಬಾ ವರ್ಗಾವಣೆ ಆಗ್ತಾರಾ? ಇನ್ನು ಸಂದೀಪ್ ಪಾಟೀಲ್ಗೂ ಕೂಡ ಮಹತ್ವದ ಹೊಣೆಯನ್ನ ನೀಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಒಟ್ಟಾರೆಯಾಗಿ ಕಾಕಿ ಪಡೆಯಲ್ಲಿ ಮೇಜರ್ ಸರ್ಜರಿ ಆಗುತ್ತೆ. ಈ ಎಲ್ಲಾ ಸರ್ಜರಿಯಲ್ಲಿ ಮೇನ್ ಒಂದು ಅಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಬೆಂಗಳೂರು ಕಮಿಷನರ್ ಯಾರಾಗ್ತಾರೆ? ಸದ್ಯಕ್ಕಿರುವಂತಹ ಒಂದು ಕುತೂಹಲ ಅಂತ ಹೇಳಿದ್ರೆ ಬೆಂಗಳೂರು ಕಮಿಷನರ್. ಸಾಕಷ್ಟು ಜನರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಕಾದ್ ನೋಡೋಣ ಯಾರ್ಯಾರು ಬೆಂಗಳೂರು ಕಮಿಷನರ್ ಯಾರಾಗ್ತಾರೆ, ಹಾಗೇನೆ ಈ ಒಂದು ಯಾರ್ಯಾರು ಯಾವ ಎಲ್ಲೆಲ್ಲಿ ವರ್ಗಾವಣೆ ಆಗ್ತಾರೆ, ಬೆಂಗಳೂರಿಗೆ ಯಾರು ಬರ್ತಾರೆ, ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಯಾರು ಹೋಗ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಇದಾಗಿತ್ತು ಇವರಿಗಿನ ಲೇಟೆಸ್ಟ್ ಅಪ್ಡೇಟ್. ನೀವು ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.